ಅದಕ್ಕೆ ಇದರಲ್ಲಿ ಇನ್ನೊಂದು ಲ್ಯಾಂಡಲ್ಲಿ ಹೇಳ್ಬೇಕಂತ ಜೈ 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 ಭೀಮ್ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಪೀಸ್ ಅವಳಿಗೆ ಕೊಡಿ. ಬನ್ನಿ ಇನ್ನೊಬ್ರು ಕೊಟ್ಬಿಟ್ಟು ನೀವು ಬನ್ನಿ 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 ಇಬ್ರು ಬನ್ನಿ ಇನ್ನೊಬ್ರು ಕೊಟ್ಬಿಡಿ ಮೊಬೈಲ್ ನೀವು ನಿಟ್ಕೊಂಡ ಅಂತ ಆ ಕಡೆಯಿಂದ ತೆಗೆದು ಕೊಡಿ ಎಲ್ಲರೂ ಕೊಡಿ. ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್. ಬನ್ನಿ ಪುಟಾಣಿಗಳೇ, ನೇಹ ಕಟ್ ಮಾಡಿ ಕೇಕ್. ಅಲ್ಲೇ ಇಟ್ಬಿಡಿ, ಒಂದು ಕಸಿಡಿ ಅಲ್ಲಿ. ಅಲ್ಲೇ ಇಡ್ಬೇಕು ಸರ್ ಅದನ್ನ. ಸೇರಿರುವಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಗ್ರಾಮಸ್ಥರಿಗೂ ವಂದನೆಗಳು. ಇವತ್ತು ನಾವು ಏನೇ ಕಾರ್ಯಕ್ರಮ ದೊಡ್ಡದಾಗಿ ಮಟ್ಟದಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಗ್ರಾಮಸ್ಥರ ಜೊತೆ ಮತ್ತೆ ಪೇರೆಂಟ್ಸ್ ಜೊತೆ ಎಲ್ಲ ಚರ್ಚೆ ಮಾಡಿದಾಗ ಇವತ್ತಿನವರೆಗೂ ನಮ್ಗೊಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಆದರೆ ಸರ್ ಅಂಬೇಡ್ಕರ್ ಅವರ ಜಯಂತಿನೇ ಇವತ್ತು ನಮಗೆ ದೊಡ್ಡ ಕಾರ್ಯಕ್ರಮ ಆಯಿತು. ಇದು ಪ್ರಥಮ ಕಾರ್ಯಕ್ರಮ ಆಯಿತು. ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂದರೆ ಈ ಒಂದು ಇವರ ಜಯಂತಿ ಹುಟ್ಟು ಹಬ್ಬದ ಸಂಭ್ರಮವನ್ನ ಪ್ರತಿ ವರ್ಷನೂ ನಮ್ಮ ಅಂಗನವಾಡಿಲಿ ಆಗುವಾಗ ಆಗಬೇಕು. ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಗುವಾಗ ಆಗಬೇಕು. ಅವರ ಒಂದು ಪಾದ ಸ್ಪರ್ಶ ಆದಂಗೆ ಆಯ್ತು ಇವತ್ತು ದೇವ್ರಗುಡ್ಡಕ್ಕೆ. ಅದೆಷ್ಟು ಖುಷಿ ಆಯ್ತು ಅಂದರೆ ದೇವ್ರಗುಡ್ಡಕ್ಕೆ ಅಂಗನವಾಡಿ ಬೇಕು, ಅಲ್ಲಿ ಅಂಗನವಾಡಿ ಮಾಡಬೇಕು ಅಂತ ಅಂದಾಗ ನಾನು ಫಸ್ಟು ಹಂದೇಡ್ಲಲ್ಲಿದ್ದೆ. ಅಲ್ಲಿ 2 ವರ್ಷ ಆಗಿತ್ತು. ಅಂಗನವಾಡಿ ಎಲ್ಲಿಗಾದರೂ ಬೇಕಾದರೆ ಕೇಳಿ ಅಂತ, ದೇವ್ರಗುಡ್ಡಕ್ಕೆ ಬೇಕು ಸರ್, ಅಲ್ಲೆಲ್ಲ ಕಾಲೋನಿಯವರಿದ್ದಾರೆ, ಅವರಿಗೆ ಇದು ಕೆಲ್ಸಕ್ಕೆ ಹೋಗೋರು ಕಾರ್ಮಿಕರಿದ್ದಾರೆ, ಅವ್ರಿಗೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಒಂಥರ ಕಷ್ಟ ಆಗ್ತಾ ಇದೆ. ಆಗ ತುಂಬ ಮಕ್ಕಳಿದ್ರು, ಒಂದು 15-20 ಮಕ್ಕಳಿದ್ರು. ಇಲ್ಲ ಸರ್ ಅಲ್ಲಿಗೊಂದು ಸರ್ವೆ ಮಾಡಿ ಅಲ್ಲಿಗೊಂದು ಅಂಗನವಾಡಿ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಸರ್ವೆ ಮಾಡಿ ಅಂಗನವಾಡಿನ ನಾವು ಫಸ್ಟ್ ಅವರು ಗೊಲಬೇಕು ಅಂತೇಳಿ ಅವ್ರ ಮನೇಲಿ 10 ವರ್ಷ ಮಾಡಿದ್ವಿ. ಆಮೇಲೆ ಈ ಜಾಗದಲ್ಲೇ ಆಗಬೇಕು ಅಂದಾಗ ಪಾಪ ಇವತ್ತಿಗೂ ನಾನು ನೋಡಲಿಲ್ಲ, ಯಾರೋ ಶೃಂಗೇರಿ ಶಿವಣ್ಣ ಅಂತೆ ಅವರು ಬಂದು ಇಲ್ಲ ಭಾರತ ಬಿಡ್ತಾ ಇರಲಿಲ್ಲ ಮಾಡೋಕ್ಕೆ. ಮತ್ತು ಕೆಲವ್ರದ್ದೆಲ್ಲ ಅಭ್ಯಂತರ ಇತ್ತು ಅನಿಸುತ್ತೆ, ಇಲ್ಲೊಂದು ಅಂಗನವಾಡಿ ಎಲ್ಲ ಜಾಗ ಇದು ಮಾಡಿದ್ರೆ ಇದು ಅಂತೇಳಿ. ಆವಾಗ ಅವರು ಶಿವಣ್ಣ ಅವ್ರು ಬಂದು ಇಲ್ಲ ಇಲ್ಲೇ ಆಗಬೇಕು, ಅದು 4-5 ಮರನ ಕಡಿದು ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ಬೋದು ಅಂತ ಹೇಳಿ ಇವ್ರ ಜೊತೆನೆಲ್ಲ ಸೇರಿ ಇಲ್ಲಿ ಇದ್ದಿದ್ದು ಮರ ಎಲ್ಲ ಕಡಿದು ಕರೆಂಟ್ ಮೇಲೆಲ್ಲ ಬಿಡ್ತಿತ್ತು, ಆ ಮರನೆಲ್ಲ ಕಡಿದು ಇದನ್ನೆಲ್ಲ ಮಟ್ಟ ಮಾಡಿಕೊಟ್ಟು ಅವರು ಅಂಗನವಾಡಿ ಆಗೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ.
ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ನಾನು ಇವತ್ತಿನವರೆಗೂ ನೋಡಿಲ್ಲ ಅವ್ರನ್ನ ಯಾರು ಅಂತ ಹೇಳಿ. ಹೌದಾ ಸರ್, ನೋಡಿಲ್ಲ. ಆದ್ರೆ ಅವರ ಒಂದು ಅನುಗ್ರಹ ನಮ್ಗೆ ಈ ಒಂದು ಊರಿಗಿದೆ. ಹಾಗೆ ನೀವೆಲ್ಲ ಅಧಿಕಾರಿಗಳು ಬಂದಿದ್ದೀರಾ, ಬಂದು ಈ ಊರಿನ ಸಮಸ್ಯೆಗಳನ್ನ ನೋಡಿದ್ದೀರಾ, ಈ ಊರಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದನ್ನು ನೀವು ಗಮನ ಹರಿಸಿದ್ದೀರಾ. ಇಲ್ಲಿಯವರಿಗೆ ತುಂಬಾ ಪಾಪದವ್ರು ನೋಡಿ ಅಂದ್ರೆ ನಾನು ಕಾರ್ಯಕ್ರಮಕ್ಕೆ ಊರಲ್ಲಿ ಸರ್ BR ಅಂಬೇಡ್ಕರ್ ಅಂತಹ ಮಕ್ಕಳು ಹುಟ್ಟಿ ಬರ್ಲಿ ಅನ್ನೋದೇ ನನ್ನ ಆಶಯ. ಅಂತ ಮಕ್ಕಳೇ ನಮ್ಮ ಅಂಗನವಾಡಿಗಳಿಗೆ ಬರ್ಲಿ, ಎಲ್ಲಾ ಮಕ್ಕಳು ಬರ್ಲಿ, ಅಂತ ಮಕ್ಕಳು ಬೆಳಿಬೇಕು ಅನ್ನೋದೇ ಒಂದು ನನ್ನ ಆಶಯ. ಈ ದಿನ ಎಲ್ಲಾ ಅಧಿಕಾರಿಗಳು ಬಂದು ನಮ್ಮ ಒಂದು ಅಂಗನವಾಡಿನ ಇವತ್ತು ತಾಲೂಕು ಮಟ್ಟ ತನಕನೂ ಹೋಗ್ತಾ ಇದೆ. ನಂಗೆ ಅದೊಂದು ಭಾಳ ಖುಷಿ ಆಯ್ತು. ಇಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ ಅಂತ CDP ಆವಾಗಲೇ ವೆರಿ ಗುಡ್ ಮೇಡಮ್ ಅಮ್ಮ ಅಂತ ಹಾಕಿದ್ರು. ನನಗೆ ಖುಷಿ ಆಯ್ತು. ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ಗ್ರಾಮಸ್ಥರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು ಅಧ್ಯಕ್ಷರು, ಸಂವಿಧಾನ ಸಂರಕ್ಷಣಾ ವೇದಿಕೆ ಚಿಕ್ಕಮಗಳೂರು. ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು. ಶ್ರೀ ಲೋಕಯ್ಯ ಅವರು ನಿವೃತ್ತ ನೌಕರರು, ನ್ಯಾಯಾಂಗ ಇಲಾಖೆ, ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು. ಶ್ರೀ ನರಸಿಂಹಪ್ಪ TV, ಹೈಕೋರ್ಟ್ ವಕೀಲರು, ಪರ್ಯಾಯ ಕಾನೂನು ವೇದಿಕೆ ಬೆಂಗಳೂರು, ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ದೊಡ್ಡವ್ರು ಕಾಲ್ ತೊಳ್ಕೊಂಡು ಇಲ್ಲೇ ಇರ್ಲಿ, ಕಾಲ್ಬುಡ್ದಲ್ಲೇ ಇರ್ಲಿ ಅಂತ ಹೇಳ್ಕೊಂಡು ಒಂದು ಮಾತು ಹೇಳ್ತಾರೆ ಗಾಂಧೀಜಿ ಹತ್ರ. ಗಾಂಧೀಜಿ ಅವರು ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ. ಅವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಅಲ್ಲಿ ಒಂದು ಬಂದು ಕಾಂಗ್ರೆಸ್ ಅವ್ರ ಹತ್ರ ಕೇಳ್ಕೊಂಡಾಗ ಇವರು ಅವರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ. ಆವಾಗ ಅಂಬೇಡ್ಕರ್ ಅವರು ಏನಂತಾರಂತೆ, ಇನ್ನೂ ನಾನು ನಿಮ್ಮ ಜೊತೆ ಏನು ಕೇಳಲ್ಲ, ನಾನೇ ನೇರವಾಗಿ ಹೋಗಿ ನಮ್ಮ ಜನಗಳಿಗೋಸ್ಕರ ನಾನು ಹೋರಾಡ್ತೇನೆ, ಮುಂದೆ ನುಗ್ತೀನಿ ಅಂತ ಹೇಳಿ ಅವತ್ತು ಮಹಾತ್ಮ ಗಾಂಧೀಜಿ ಅವರಿಗೆ ಹೇಳ್ತಾರಂತೆ, ನಾನು ನಮ್ಮ ಜನಗಳನ್ನ ನಾನು ಒಗ್ಗೂಡಿಸ್ತೀನಿ, ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಎಲ್ಲರೂ ಬಂದು ನಮ್ಮ ಸಮಾಜದವರೆಲ್ಲ ಒಟ್ಟಿಗೆ ಸೇರಿ ಒಂದ್ಗೂಡ್ತೀವಿ ಅಂತ ಹೇಳ್ತಾರಂತೆ. ಅಂಬೇಡ್ಕರ್ ಅವರು ಆಗ ಹೇಳಿದ ಮಾತು ಇವಾಗ ನಿಜವಾಗ್ತಿದೆ ಹೇಳ್ಬೇಕಂದ್ರೆ. ನಾನು ಇದನ್ನ 6th ನನಗೆ ಒಂದು ಚಾಪ್ಟರ್ ಅಲ್ಲಿ ಇತ್ತು ಸೋಷಿಯಾಲಜಿ ಓದ್ಬೇಕಾದ್ರೆ, ಅವಾಗ ನೆನ್ಪಟ್ಕೊಂಡಿದ್ದು. ಅವಾಗ್ಲೇ ಇತ್ತು ಜಾತಿ ಪದ್ಧತಿ ಅಂತ. ನಮ್ಮ ಜನಗಳನ್ನ ಎಷ್ಟು ಕೀಳಾಗಿ ನೋಡಿದ್ರೆ ಅಂದ್ರೆ ಈಗಲೂ ಸಹ ಇಲ್ಲೂ ನೋಡ್ತಾರೆ, ಆದ್ರೆ ಎಲ್ಲರಿಗೂ ಅಷ್ಟೊಂದು ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಮ ಜನಗಳಿಗೆ ಈಗ ಓಟ್ ಅಂತ ಬಂದ್ರೆ ದುಡ್ಡು ಕೊಡ್ತಾರೆ. ಇವತ್ತು ನಾವು ನಮ್ಮ ದೇಶ ಕಂಡಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ದಿನಾಚರಣೆಯನ್ನು ಇಲ್ಲಿ ಶಿವನಗರದಲ್ಲಿ ಕಳಸ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಯಾಕೆ ನಾವು ನಮ್ಮ ಅಂಬೇಡ್ಕರನ್ನು ನಾವು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಂದರೆ, ನಮ್ಮ ದೇಶದಲ್ಲಿ ನಾವು ಇಲ್ಲಿ ಬಂದು ನಮ್ಮ ಹಕ್ಕನ್ನು, ಹೋರಾಟನ, ನಮ್ಮ ಶಿಕ್ಷಣವನ್ನು ಪಡ್ಕೊಂಡು ಇಲ್ಲಿ ಬರೋದಕ್ಕೆ ಮುಖ್ಯವಾಗಿ ಕಾರಣ ಅಂತದ್ದು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದಲ್ಲಿ ಕೊಟ್ಟಿರೋಂಥ ನಮಗೆ ಹಕ್ಕುಗಳು ಆಗಿರಲಿ, ಕರ್ತವ್ಯಗಳಾಗಲಿ, ಅದನ್ನು ನಾವು ಪಡ್ಕೊಂಡಿರೋದಕ್ಕೋಸ್ಕರ ಮಾತ್ರ ನಾವು ಈಗ ರೋಡ್ಗೆ ಬಂದು ನಮ್ಮ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಿರೋಂಥದ್ದು. ನಾವೆಲ್ಲರೂ ಕೂಡ ನಮ್ಮಲ್ಲಿ ಸ್ಫೂರ್ತಿ ಪಡ್ಕೋಬೇಕಾದ್ರೆ ಏನಂತಂದರೆ, ಸಂವಿಧಾನನ ಎಲ್ಲರೂ ಕೂಡ ಓದಬೇಕಾದಂಥದ್ದು. ಸಂವಿಧಾನದಲ್ಲಿರೋಂಥ ಕೊನೆ ಪುಟ ಏನಂತಂದರೆ ಚಾಪ್ಟರಲ್ಲಿ ಅದು ಇಂಟರ್ಪ್ರಿಟೇಷನ್ ಅಂತ. ಅದರಲ್ಲಿ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಂತಂದರೆ ಸಂವಿಧಾನದಲ್ಲಿರುವಂಥ ಪದನೂ ಕೂಡ ಓದಿ ಅರ್ಥ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಸಂವಿಧಾನ ಅರ್ಥ ಆಗುತ್ತೆ ಅಂತ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಕೊಟ್ಟಿರೋಂಥದ್ದು. ಆ ಹಕ್ಕುಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮ ಹಕ್ಕನ್ನು ಪಡೆಯೋದಕ್ಕೋಸ್ಕರ ಅಂಬೇಡ್ಕರ್ ಹೇಳಿರೋಂಥ ದಾರಿ ಏನಂತಂದರೆ, ನಾವು ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು, ಹೋರಾಟನ ಮಾಡಬೇಕು, ಮತ್ತು ಸಂಘರ್ಷ. ನಾವೆಲ್ಲರೂ ಕೂಡ ನಮ್ಮ ಹಕ್ಕನ್ನು ಕಿತ್ಕೊಳ್ಬೇಕಾದ್ರೆ ಯಾರೂ ಕೂಡ ಕೊಡೋದಿಲ್ಲ. ನಾವು ಹಕ್ಕನ್ನು ಕಿತ್ಕೋಬೇಕಾದ್ರೆ ನಮ್ಮ ಹೋರಾಟನ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಹಾದಿಯಲ್ಲಿ ಹೋಗಬೇಕು. ಒಳ್ಳೆ ಹಾದಿಯಲ್ಲಿ ಹೋಗಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಜೊತೆಗೆ ಯುವಕರು ಮುಂದೆ ಬಂದು ನಮ್ಮ ಸಂವಿಧಾನನ ಅರ್ಥ ಮಾಡಿಕೊಂಡು, ಸಂವಿಧಾನದಲ್ಲಿರೋಂಥ ಪ್ರತಿಯೊಂದು ಆರ್ಟಿಕಲ್ಸ್ನ ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಳೋದು, ಶಿಕ್ಷಣವಂತರಾಗಿ ಮಾಡೋಂಥದ್ದು, ಉದ್ಯೋಗದಲ್ಲಿ ಅವಕಾಶಗಳನ್ನು ಪಡ್ಕೊಳ್ಳೋಂಥದ್ದು, ನಮ್ಮ ಜನರನ್ನು ಅಭಿವೃದ್ಧಿಪಡಿಸೋಂಥ ಕಾರ್ಯಕ್ರಮಗಳನ್ನು, ನಮ್ಮ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನು ಮುಂದೆ ಅಂತ ಹೇಳಿ ಇವತ್ತು ಎಲ್ರಿಗೂ ಕೂಡ ಇಲ್ಲಿ ನೆರೆದಿರೋರಿಗೆ ಮತ್ತು ಶಿವನಗರ ಬಂಧು ಬಾಂಧವರಿಗೆ ಎಲ್ರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನು ಹೇಳಿ, ಮತ್ತೊಮ್ಮೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನ ಆಚರಣೆಯನ್ನು ಎಲ್ಲರೂ ಕೂಡ ಈ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಮಹಾನ್ ವ್ಯಕ್ತಿಯನ್ನು ಕಂಡಂಥ ಪ್ರಪಂಚದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರೊಬ್ಬರು. ಜೊತೆಗೆ ಹೆಚ್ಚು ನಮ್ಮ ದೇಶದಲ್ಲಿ 14 ಡಿಗ್ರಿಗಳನ್ನು ಪಡೆದು ಶಿಕ್ಷಣವಂತರಾಗಿ ನಮ್ಮ ದೇಶಕ್ಕೆ ಸಂವಿಧಾನ ಅಂತ ಬರೆದಂಥ ಒಬ್ಬ ಮಹಾನ್ ವ್ಯಕ್ತಿ.
ಜನ್ಮದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಿದ್ವು. ಎಲ್ರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.